ನೆಲದಲ್ಲೇ ಕುಳಿತು ಭಯೋತ್ಪಾದನೆಯನ್ನೇ ಉಸಿರಾಡ್ತಾ ಭಾರತದ ವಿರುದ್ಧ ಸಂಚು ರೂಪಿಸುತ್ತಿದ್ದ ಉಗ್ರರನ್ನ ಭಾರತ ಬಲಿ ಪಡೆದುಕೊಂಡಿದೆ. ರಾತ್ರೋರಾತ್ರಿ ನಡೆಸಿದ ಭಾರತದ ಘಾತಕ ದಾಳಿಗೆ, ಭಾರತ ನಡೆಸಿದ ದಾಳಿಗೆ ಬಲಿಯಾಗಿದ್ದು 100ಕ್ಕೂ ಹೆಚ್ಚು ಉಗ್ರರು, ಪುಡಿ ಪುಡಿಯಾಗಿದ್ದು 9ಕ್ಕೂ ಹೆಚ್ಚು ಉಗ್ರರ ಅಡಗುತಾಣಗಳು. ಪುಡಿ ಪುಡಿಯಾಗಿರೋ ಕಟ್ಟಡ, ಮುರಿದು ಬಿದ್ದ ಮಸೀದಿಯ ಗುಂಬಜ್, ನೆಲಕ್ಕುರುಳಿದ ಬಹುಮಹಡಿ ಬಿಲ್ಡಿಂಗ್ಗಳು, ಈ ಒಂದೊಂದು ದೃಶ್ಯಗಳು ಪ್ರತೀಕಾರಕ್ಕೆ ಸಾಕ್ಷಿ ಹೇಳುತ್ತಿವೆ. ಉಗ್ರ ಪೋಷಕ ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ದಾಳಿಯ ತೀವ್ರತೆ ಹೇಗಿತ್ತು ಅನ್ನೋದನ್ನ ಸಾರಿ ಸಾರಿ ಹೇಳುತ್ತಿವೆ. ಉಗ್ರರ 9 ಅಡಗುತಾಣ ಒಡಿಸ್. ಭಾರತದ ಸೇನೆಯ ಗುರಿ ಸ್ಪಷ್ಟವಾಗಿತ್ತು. ಪಾಕಿಸ್ತಾನದ ಎಲ್ಲೆಲ್ಲಿ ಉಗ್ರರು ತಮ್ಮ ನೆಲೆಯನ್ನ ವಿಸ್ತರಿಸಿಕೊಂಡಿದ್ರೋ ಆ ನೆಲೆಗಳನ್ನ ಭಾರತದ ಮಿಸೈಲ್ ತಲುಪಿತ್ತು. ಟಾರ್ಗೆಟ್ 1 ಮರ್ಕಜ್ ಸುಬಾನಲ್ಲಾ ಕಟ್ಟಡ. ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದ ಭಾರತ ಸೇನೆ ಮೊದಲು ಅಟ್ಯಾಕ್ ಮಾಡಿದ್ದು ಮರ್ಕಜ್ ಸುಬಾನಲ್ಲಾ ಕಟ್ಟಡದ ಮೇಲೆ. ಮರ್ಕಜ್ ಸುಬಾನಲ್ಲಾ ಕಟ್ಟಡ ಬಹವಾಲ್ಪುರದಲ್ಲಿದ್ದ ಉಗ್ರರಿಗೆ ಸೇರಿದ ಸ್ಥಳ. ಜೈಎಂ ಅಂದ್ರೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗೆ ಸೇರಿರೋ ಈ ಅಡಗುದಾಣ ಭಾರತದ ಗಡಿಯಿಂದ 100 ಕಿಲೋಮೀಟರ್ ಅಂತರದಲ್ಲಿದೆ. ಟಾರ್ಗೆಟ್ 2 ಮರ್ಕಜ್ ತೊಯ್ಬಾ ಕಟ್ಟಡ. ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ನ 2ನೇ ದಾಳಿ ನಡೆದಿದ್ದು ಮರ್ಕಜ್ ತೊಯ್ಬಾ ಕಟ್ಟಡದ ಮೇಲೆ. ಮರ್ಕಜ್ ತೊಯ್ಬಾ ಪಾಕ್ನ ಮುರಿದ್ಕೆಯಲ್ಲಿರುವ ಕಟ್ಟಡ, ಲಷ್ಕರ್ ಇ ತೊಯ್ಬಾ ಉಗ್ರರ ನೆಲೆ. ಈ ಪ್ರದೇಶ ಸದ್ಯ ಭಾರತದ ಸಾಂಬಾ ಗಡಿಯಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅಜ್ಮಲ್ ಕಸಬ್ ಹಾಗೂ ಡೇವಿಡ್ ಹೆಡ್ಲಿಗೆ ಇಲ್ಲೇ ತರಬೇತಿ ನೀಡಲಾಗಿತ್ತು. ಟಾರ್ಗೆಟ್ 3 ಸರ್ಜಲ್ನಲ್ಲಿರುವ ತೆಹರಾ ಕಲಾನ್ ಕಟ್ಟಡ. ಆಪರೇಷನ್ ಸಿಂಧೂರ್ನಲ್ಲಿ 3ನೇಯದಾಗಿ ಪುಡಿಯಾಗಿದ್ದು ಸರ್ಜಲ್ನಲ್ಲಿರುವ ತೆಹರಾ ಕಲಾನ್ ಕಟ್ಟಡ. ತೆಹರಾ ಕಲಾನ್ ಕಟ್ಟಡ ಇರೋದು ಪಾಕ್ನ ಸರ್ಜಲ್ನಲ್ಲಿ. ಈ ತೆಹರಾ ಕಲಾನ್ ಜೈಷ್ ಎ ಮೊಹಮ್ಮದ್ ಉಗ್ರರು ತಂಗುತ್ತಿದ್ದ ಸ್ಥಳ. ಪಂಜಾಬ್ ಗಡಿಯಿಂದ ಕೇವಲ 43 ಕಿಲೋಮೀಟರ್ ಅಂತರದಲ್ಲಿದ್ದ ಈ ಕಟ್ಟಡ ಒಡಿಸ್ ಆಗಿದೆ. ಟಾರ್ಗೆಟ್ 4 ಮಹಮೂನಾ ಜೋಯಾ ಕಟ್ಟಡ. ಭಾರತದ ನೆಲೆಯಿಂದ ಹಾರಿದ ಮಿಸೈಲ್ಗಳು 4ನೇಯದಾಗಿ ಪುಡಿಗಟ್ಟಿದ್ದು ಸಿಯಾಲ್ಕೋಟ್ನ ಮಹಮೂನಾ ಜೋಯಾ ಕಟ್ಟಡವನ್ನ. ಸಿಯಾಲ್ಕೋಟ್ನಲ್ಲಿರುವ ಮಹಮೂನಾ ಜೋಯಾ ಕಟ್ಟಡ ಪುಡಿಯಾಗಿದೆ. ಈ ಬಿಲ್ಡಿಂಗ್ ಹಿಜ್ಬುಲ್ಲಾ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ನೆಲೆಯಾಗಿತ್ತು. ಈ ಅಡಗುತಾಣ ಭಾರತದ ಗಡಿಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಟಾರ್ಗೆಟ್ 5 ಮರ್ಕಜ್ ಅಹ್ಲೆ ಹದೀತ್ ಕಟ್ಟಡ. ಭಾರತ 5ನೇಯದಾಗಿ ದಾಳಿ ನಡೆಸಿದ್ದು ಬರ್ನಾಲಾದಲ್ಲಿರುವ ಮರ್ಕಜ್ ಅಹ್ಲೆ ಹದೀತ್ ಕಟ್ಟಡದ ಮೇಲೆ. ಮರ್ಕಜ್ ಅಹ್ಲೆ ಹದೀತ್ ಅನ್ನೋದು ಬರ್ನಾಲಾದಲ್ಲಿರುವ ಕಟ್ಟಡ. ಲಷ್ಕರ್ ಎ ತೊಯ್ಬಾಗೆ ಸೇರಿದ ಈ ಅಡಗುತಾಣ ಭಾರತದ ರಾಜೌರಿಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಟಾರ್ಗೆಟ್ 6 ಕೋಟ್ಲಿಯಲ್ಲಿರುವ ಮರ್ಕಜ್ ಅಬ್ಬಸ್ ನೆಲೆ. ಭಾರತದ ಸೇನೆ 6ನೇಯದಾಗಿ ಕೆಡವಿದ್ದು ಕೋಟ್ಲಿಯಲ್ಲಿರುವ ಮರ್ಕಜ್ ಅಬ್ಬಸ್ ಕಟ್ಟಡವನ್ನ. ಮರ್ಕಜ್ ಅಬ್ಬಸ್ ಪಾಕ್ನ ಕೋಟ್ಲಿಯಲ್ಲಿರುವ ಕಟ್ಟಡ. ಜೆಇಎಂ ಅಂದ್ರೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗೆ ಸೇರಿದ ಅಡಗುತಾಣ. ಈ ಉಗ್ರ ನೆಲೆ ಭಾರತದ ರಾಜೌರಿಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಟಾರ್ಗೆಟ್ 7 ಕೋಟ್ಲಿಯ ಮಸ್ಕರ್ ರಹೀಲ್ ಸಾಹಿದ್. ಭಾರತ 7ನೇಯದಾಗಿ ಕೋಟ್ಲಿಯ ಮಸ್ಕರ್ ರಹೀಲ್ ಸಾಹಿದ್ ಕಟ್ಟಡದ ಮೇಲೆ ದಾಳಿ ನಡೆಸಿತ್ತು. ಮಸ್ಕರ್ ರಹೀಲ್ ಸಾಹಿದ್ ಪಾಕ್ನ ಕೋಟ್ಲಿಯಲ್ಲಿರುವ ಕಟ್ಟಡ. ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ತಾಣ. ಈ ಪ್ರದೇಶ ರಾಜೌರಿಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಟಾರ್ಗೆಟ್ 8 ಮುಜಾಫರ್ಬಾದ್ನ ಶವಾಯಿ ನಲ್ಲಾ ಕ್ಯಾಂಪ್. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಮುಜಾಫರ್ಬಾದ್ನ ಶವಾಯಿ ನಲ್ಲಾ ಕ್ಯಾಂಪ್ ಮೇಲೆ ಭಾರತ ಸೇನೆ ದಾಳಿ ನಡೆಸಿದೆ. ಮುಜಾಫರ್ಬಾದ್ನಲ್ಲಿದ್ದ ಶವಾಯಿ ನಲ್ಲಾ ಕ್ಯಾಂಪ್ ಮೇಲೆ ದಾಳಿ ನಡೆಸಲಾಗಿದೆ. ಲಷ್ಕರ್ ಎ ತೊಯ್ಬಾ ಉಗ್ರರಿಗೆ ಸೇರಿದ ಕ್ಯಾಂಪ್ ಇದಾಗಿದೆ. ಮುಜಾಫರ್ಬಾದ್ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಪ್ರದೇಶ. ಟಾರ್ಗೆಟ್ 9 ಮುಜಾಫರ್ಬಾದ್ನ ಸೈದ್ನಾ ಬಿಲಾಲ್ ಕ್ಯಾಂಪ್. ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ನಡೆಸಿದ ಭಾರತ ಕೊನೆಯದಾಗಿ ದಾಳಿ ನಡೆಸಿದ್ದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಸೈದ್ನಾ ಬಿಲಾಲ್ ಕ್ಯಾಂಪ್ ಮೇಲೆ. ಮುಜಾಫರ್ಬಾದ್ನ ಸೈದ್ನಾ ಬಿಲಾಲ್ ಕ್ಯಾಂಪ್ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗೆ ಸೇರಿರೋ ಅಡಗುತಾಣ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಈ ಉಗ್ರ ನೆಲೆಯನ್ನ ಒಡಿಸ್ ಮಾಡಲಾಗಿದೆ. ಹೀಗೆ ಪಾಕಿಸ್ತಾನದಲ್ಲಿ ಬೀಡು ಬಿಟ್ಟಿದ್ದ ಉಗ್ರರನ್ನ ಹುಡುಕಿ ಬೇಟೆಯಾಡಿರುವ ಭಾರತೀಯ ಸೇನೆ 100ಕ್ಕೂ ಹೆಚ್ಚು ಉಗ್ರರನ್ನ ಸಂಹಾರ ಮಾಡಿದೆ. ಈ ದಾಳಿಯಲ್ಲಿ ಉಗ್ರ ಮಸೂದ್ ಅಜರ್ನ ಕುಟುಂಬ ಸರ್ವನಾಶವಾಗಿದೆ. ನರರಾಕ್ಷಸ ಅಜರ್ನ ಕುಟುಂಬದ 14 ಮಂದಿ ಸಾವನ್ನಪ್ಪಿದ್ದಾರೆ.
ಇನ್ನು ಲಷ್ಕರ್ ಎ ತೊಯ್ಬಾದ ಉಗ್ರ ಹಫೀಜ್ ಅಬ್ದುಲ್ ಮಲಿಕ್ ಹತ್ಯೆಯಾಗಿದ್ದಾನೆ. ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಮುದಾಸಿರ್ ಫಿನಿಶ್ ಆಗಿದ್ದು, ಮತ್ತೊಬ್ಬ ಉಗ್ರ ಬದ್ರುದ್ದೀನ್ ಕೂಡ ಹತನಾಗಿದ್ದಾನೆ. ಬ್ಯೂರೋ ರಿಪೋರ್ಟ್, TV9.